ಗೈಸ್ ಬಿಗ್ ಬಾಸ್ ಮನೇಲಿ ಎಲ್ಲರೂ ಸೇರಿ ಒಬ್ರಿಗೆ ಇವರೇ ಡೌರಾಣಿ ಅಂತ ಪಟ್ಟಾಭಿಷೇಕ ಮಾಡ್ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋನ ನಾನ್ ನೋಡ್ದೆ, ನೀವೊಂದ್ಸಲ ನೋಡ್ಕೊಂಡ್ ಬನ್ನಿ. ಎಲ್ಲ ಕಿರೀಟಕ್ಕೂ ಸುದೀವ್ ಬೇಜವಾಬ್ದಾರಿ ಒಂದು ಪರ್ಪಸ್ ಅಂತ ಕೊಡಬೇಕು. ಡೌರಾಣಿ ಟಾಯ್ಲೆಟ್ ಅಲ್ಲಿ ಹೋಗಿ ಅದನ್ನ ಕ್ಲೀನ್ ಮಾಡಿ ಅಂತ ಹೇಳಿದಾಗ ಅಳುವಂಥದ್ದು, ಸಿಂಪತಿ ಕ್ರಿಯೇಟ್ ಮಾಡ್ಕೊಳ್ಳೋ ಅಂಥದ್ದು. ಅಶ್ವಿನಿ ಅವ್ರಿಗೆ ಡೌರಾಣಿ ಕೊಟ್ಟಿದ್ದೀನಿ. ಜಗಳ ಆದ್ಮೇಲೆ ಅದನ್ನ ವಿಧವಾಗಿ ಸ್ವಲ್ಪ ಡೌ ಮಾಡ್ಕೊಂಡು ಹೇಳ್ತಾರೆ. ಬೇಡದೇ ಇರೋ ವಿಷಯಕ್ಕೆಲ್ಲ ಮಧ್ಯ ಎಂಟ್ರಿ ಕೊಡ್ತಾನೆ. ಅವ್ರಿಗೂ ಅದಕ್ಕೂ ಸಂಬಂಧನೇ ಇರಲ್ಲ. ಅವ್ರು ಯಾವಾಗ್ಲೂ ನಾವು ಅಂತಾನೆ ನನ್ನ ತಲೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ನಾವು ಬಾಯಲ್ಲಿ, ಬಟ್ ನಾನು ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರುತ್ತೆ. ಇಂದು ರಾತ್ರಿ 9 ಗಂಟೆಗೆ ಗೈಸ್ ಪ್ರೋಮೋ ನೋಡಿದ್ರಲ್ಲ, ಬಿಗ್ ಬಾಸ್ ಮನೆಯಲ್ಲಿ ನಿಜವಾದ ಡೌರಾಣಿ ಅಂತ ನಿಮ್ಗೆ ಯಾರು ಅನಿಸ್ತಾ ಇದಾರೆ ಕಾಮೆಂಟ್ ಮಾಡಿ. ಅಂಡ್ ಅಲ್ಲಿ ಜಂಟಿಗಳೆಲ್ಲ ಸೇರಿ ಅಶ್ವಿನಿ ಗೌಡ ಅವ್ರಿಗೆ ಡೌರಾಣಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೂ ಅನ್ಸುತ್ತಾ ಅಶ್ವಿನಿ ಗೌಡ ಅವರು ಡೌರಾಣಿ ಅಂತ? ಸೊ ನನ್ನನ್ನ ಕೇಳೋದಾದ್ರೆ ಅವ್ರೆಲ್ಲೂ ಡೌ ಮಾಡಿಲ್ಲ ಗುರು. ಅವ್ರು ಇರೋದೇ ಹಾಗೆ, ಅವ್ರ ವ್ಯಕ್ತಿತ್ವನೇ ಹಂಗೆ, ಅವ್ರ ಪರ್ಸನಾಲಿಟಿನೇ ಹಂಗಿದೆ ಅಂತ ಅನಿಸ್ತಾ ಇದೆ. ಸೊ ಹೌದು, ಓವರ್ ಆಗಿ ಆಡ್ತಿದ್ರು, ಅದನ್ನ ನಾನು ಒಪ್ಕೊಳ್ತೀನಿ. ನಾನು ಬೇರೆ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಸೊ ಏನು ಓವರ್ ಆಗಿ ಆಡ್ತಿದ್ದಾರೆ ಗುರು ಇವರು ಅಂತ. ಬಟ್ ಎಲ್ಲೂ ಡೌ ಮಾಡ್ತಿದ್ದಾರೆ ಅಂತ ಅನ್ಸಿಲ್ಲ. ಸೊ ಡೌಗೂ ಓವರ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಅಂಡ್ ಇವರು ಜಂಟಿಗಳೆಲ್ಲ ಸೇರಿ ಕೊಟ್ಟಿರೋದು ನೋಡಿದ್ರೆ ಇವ್ರೇನೋ ಒಂದು ಸಿಟ್ಟಿಟ್ಕೊಂಡ್ ಕೊಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇವ್ರಿಗೂ ಸ್ವಲ್ಪ ಆಪೋಸಿಟ್ ಅಲ್ವಾ. ಇವರು ಅರಸಿ ಆಗಿದ್ದಾಗ ಅವ್ರು ಸ್ವಲ್ಪ ಸೇವಕರಾಗಿದ್ದಾರೆ, ಈಗ ಸ್ವಲ್ಪ ಆಪೋಸಿಟ್ ಇದ್ದಾರೆ. ಹಾಗಾಗಿ ಏನಾರು ಕೊಟ್ಟಿರ್ಬೋದು, ಬಟ್ ಡೌ ಮಾಡ್ತಿದ್ರೆ ಅಂತ ಎಲ್ಲೂ ಅನ್ಸಿಲ್ಲ. ಸೊ ನಿಮ್ಗೆ ಯಾರು ಅನಿಸ್ತಿದ್ದಾರೆ ನಿಜವಾಗ್ಲೂ ಡೌರಾಣಿ ಅಂತ? ನಿಮ್ಗೆ ಯಾರು ಅನ್ಸಿದ್ದಾರೆ ಬಿಗ್ ಬಾಸ್ ನ ನೋಡಿರೋ ಪ್ರಕಾರ ಕಾಮೆಂಟ್ ಮಾಡಿ. ಅಂಡ್ ಸುದೀಪ್ ಅಣ್ಣ ಇದಕ್ಕೆ ಏನ್ ಹೇಳ್ತಾರೋ ಕಾದ್ ನೋಡ್ಬೇಕು. ಸೊ ಯಾರು ಎಪಿಸೋಡ್ ನ ಮಿಸ್ ಮಾಡಿದೆ ನೋಡಿ ಗೊತ್ತಾಗುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್, ಬಾಯ್.